ನೋಡಿ ಈ ಗಾಡಿ ಫೀಚರ್ಸ್ ನಿಮ್ಗೆ ಇಡೀ ಕರ್ನಾಟಕದಲ್ಲೇ ಎಲ್ಲೂ ಸಿಗಲ್ಲ ನಿಮ್ಗೆ ಈ ಫೀಚರ್ ಅಂತ ಸ್ಪೆಷಾಲಿಟಿ ಫೀಚರ್ ಅಂತ ಗಾಡಿ ನಮ್ಮ ಹತ್ರ ಮಾತ್ರ ಸಿಗೋಂತ ಗಾಡಿ ಇದು. ಎಸ್ಪೆಷಲಿ ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್ ಅಲ್ಲಿ. ಆಮೇಲೆ ಫೈಬರ್ ABC ಫೈಬರ್ ಯೂಸ್ ಮಾಡಿರೋದು ನಾವು. ನೋಡಿ ಫ್ಲೆಕ್ಸಿಬಿಲಿಟಿ ನೋಡಿ ಯಾವ ತರ ಮಾಡಿದ್ರೆ ಫ್ಲೆಕ್ಸಿಬಿಲಿಟಿ ಇದೆ ನಿಮ್ಗೆ. ಸ್ಪೆಷಲ್ ಯಾಕೆ ಬರ್ತೋ ಏನಾದ್ರು ಇನ್ ಕೇಸ್ ತೊಂದರೆ ಆಯ್ತು ಅಂತ ಹೇಳಿದ್ರೆ ಎಲ್ಲೋ ಗಾಡಿ ನಿಂತೋಯ್ತು ಅಂತ ಹೇಳಿದಾಗ ಇಲ್ಲಿ ಬಟನ್ ಇದೆ ನಿಮ್ಗೆ. ಈ ಬಟನ್ ಪ್ರೆಸ್ ಮಾಡ್ಕೊಂಡು ನೀವು ಎಕ್ಸಿಲೇಟರ್ ಕೊಟ್ಟಾಗ ನಿಮ್ಗೆ ಅರೌಂಡ್ 2-3 ಕಿಲೋಮೀಟರ್ಸ್ ಬಂದ್ರೆ ನಿಮ್ಗೆ ಯಾರಿಗಾದ್ರೂ ಒಂದು ಆಕ್ಟಿವ್ ಲುಕ್ ಗಾಡಿ ಬೇಕು, ಅತಿ ಕಡಿಮೆ ಬೆಲೆಗೆ ಬೇಕು ಅಂದ್ರೆ ನೋಡಿ ಈ ಗಾಡಿ ಇದೆ. ತುಂಬಾ ಕಡಿಮೆ ಬೆಲೆ ಇದು ಬಂದ್ಬಿಟ್ಟು ಟೋಟಲಿ ಟಚ್ ಸ್ಕ್ರೀನ್ ಗಾಡಿ. ಈ ಟಚ್ ಸ್ಕ್ರೀನ್ ಗಾಡಿ ನಿಮ್ಗೆ ನಾನ್ ರಿಜಿಸ್ಟ್ರೇಷನ್ ಗಾಡಿ ಯಾರ ಹತ್ರನೂ ಸಿಗೋದಿಲ್ಲ. ನೋಡಿ ಇದು ನಿಮ್ಗೆ ಆರಾಮಾಗಿ ಮ್ಯಾಪ್ ಹಾಕೊಂಡು ನಿಮ್ಗೆ ಮೊಬೈಲ್ ಇಂದ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡ್ರೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತು ನಾವು ಇರೋದು ಒಂದು ಹೊಸ ಶೋರೂಮ್ ಅಲ್ಲಿ, ವಿ ಕ್ರೂಸ್ ಮೋಟರ್ಸ್ ಅಂತ. ಇದು ಝೊಮ್ಯಾಟೊ ಮಾಡ್ತೀರಾ, ಸ್ವಿಗ್ಗಿ ಮಾಡ್ತೀರಾ, ಅಥವಾ ಮನೆಗೆ ಒಂದು ಗಾಡಿ ಬೇಕು, ಫ್ಯಾಮಿಲಿಗೆ ಒಂದು ಗಾಡಿ ಬೇಕು, ಆಮೇಲೆ DL ಇಲ್ಲ, ನಾನ್ ರಿಜಿಸ್ಟರ್ಡ್ ಗಾಡಿ ಬೇಕು ಅಂತಂದ್ರೆ ಇವತ್ತು ನಾವು ಬಂದಿರೋದೊಂದು ಹೊಸ ಶೋರೂಮು, ವಿ ಕ್ರೂಸ್ ಮೋಟರ್ಸ್ ಅಂತ. ಆ ಶೋರೂಮ್ ಓನರ್ ಅಂತ ಮಂಜುನಾಥ್ ನಮ್ಮ ಜೊತೆ ಇದ್ದಾರೆ. ಸರ್ ನಮ್ಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ಗಾಡಿ ಯಾವ ಪ್ರೈಸ್ ಅಂತ ಎಲ್ಲ ಸರ್ನ ಕೇಳ್ತಾ ಹೋಗೋಣ. ಈಗ ಎಲ್ಲ ಗಾಡಿ ನೋಡ್ತಾ ಇದ್ವಿ, ಎಷ್ಟು ಈಗ ಮಾರ್ಕೆಟ್ ಅಲ್ಲಿ ತುಂಬಾ ಗಾಡಿಗಳಿದೆ, ಇದೇ ಪ್ರೈಸ್ ಗೆ ತುಂಬಾ ಗಾಡಿಗಳಿದೆ. ನಿಮ್ ಗಾಡಿನ ಯಾಕೆ ತಗೋಬೇಕು? ನಿಮ್ ಗಾಡಿಲಿ ಏನ್ ಸ್ಪೆಷಲ್? ಸರ್ ನಮ್ ಗಾಡಿನಲ್ಲಿ ನಿಮ್ಗೆ ಮಾರ್ಕೆಟ್ ಅಲ್ಲಿ ತುಂಬಾ ಕಡಿಮೆ ಬೆಲೆಗೂ ಗಾಡಿಗಳು ಸಿಗ್ತವೆ. ಸೊ ನಮ್ಮ ಹತ್ರನೇ ಯಾಕೆ ತಗೋಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ಒಂದು ಕ್ವಾಲಿಟಿ ಚೆನ್ನಾಗಿದೆ. ಯಾವುದೇ ಲೋಕಲ್ ಕ್ವಾಲಿಟಿಗಳು ನಾವು ಇಟ್ಟಿಲ್ಲ ಇಲ್ಲಿ. ಅದರಿಂದ ಸ್ವಲ್ಪ ನಮ್ಮ ಹತ್ರ ಪ್ರೈಸ್ ಜಾಸ್ತಿ ಆಗ್ಬೋದು, ಬಟ್ ನಿಮ್ಗೆ ಕ್ವಾಲಿಟಿ ಕೊಡ್ತೀವಿ. ಬಟ್ ಕ್ವಾಲಿಟಿ ಜಾಸ್ತಿ ಆದ್ರೇನು ಆ ಪ್ರೈಸ್ ಏನ್ ಈಕ್ವಲೆಂಟ್ ಆಗಿ ಕೊಡ್ಬೇಕು ಅದನ್ನ ಕೊಡ್ತೀವಿ ಹೊತ್ತು ತುಂಬಾ ಜಾಸ್ತಿನೂ ಇಟ್ಟಿಲ್ಲ. ಒಂದು ಎರಡನೇ ಗಾಡಿ ನಮ್ಗೆ ಇಡೀ ಕರ್ನಾಟಕದಲ್ಲೇ ಎಲ್ಲೂ ಸಿಗದಿರಂತ ಗಾಡಿನೂ ಒಂದ್ ಗಾಡಿನೂ ಇದೆ. ಅದು ನಿಮ್ಗೆ ಇಡೀ ಕರ್ನಾಟಕದ ಹುಡ್ಕೋದ್ರೂ ಸಿಗಲ್ಲ. ಆಮೇಲೆ ನಾವು ಯಾವ್ದು ಲೋಕಲ್ ಬ್ಯಾಟ್ರಿಗಳು ಯೂಸ್ ಮಾಡೋದಿಲ್ಲ, ನಾವು ಕೊಡೋದು ಇಲ್ಲ. ನಾವ್ ಯಾರಾದ್ರೂ ಬೇಕು, ಕಡಿಮೆ ಬೇಕು, ನಂಗೆ ಇಷ್ಟು ಬೇಕು ಅಂದ್ರೆ ಇಂಥ ಕಡೆ ಬೇಕು ತಗೊಂಡ್ಬಿಡಿ ಅಂತ ನಮ್ಮ ಹತ್ರ ಇಲ್ಲ ಅಂತ ನಾನು ಹೇಳ್ಬಿಡ್ತೀವಿ. ಅದು ನಮ್ಮ ಹತ್ರ ಸ್ಪೆಷಾಲಿಟಿ ಅದನ್ನೇ. ಒಂದು 5,000 ರೂಪಾಯಿ ಜಾಸ್ತಿ ಕೊಟ್ಟರು ಸಹ ನಿಮ್ಗೆ ಒಳ್ಳೆ ಕ್ವಾಲಿಟಿ ಕೊಡ್ತೀವಿ. ನಮ್ಗೆ ಬೇರೆ ಹತ್ರ ಕಡಿಮೆ ಕೊಟ್ಟು ಕಡಿಮೆ ಕ್ವಾಲಿಟಿ ಮಾಡೋದು ನಮ್ಮ ಹತ್ರ ಅದು ಇಲ್ಲೇ ಇಲ್ಲ. ಆ ತರ ನಮ್ಮ ಹತ್ರ ಇದೆ. ನೀವು ಬೇಕಾದ್ರೆ ನೀವು ಬೇರೆ ಕಡೆ ನೋಡ್ಕೊಂಡ್ ಬಂದು ನಮ್ಮ ಹತ್ರ ತಗೊಬಹುದು. ಅದು ನಮ್ ಸ್ಪೆಷಾಲಿಟಿ ಇದೆ. ಈ ಫೈಬರ್ ಆಗ್ಬೋದು, ಈ ಬ್ಯಾಟ್ರಿಗಳಾಗ್ಬೋದು, ಇವೆಲ್ಲ ನಮ್ ಸ್ಪೆಷಾಲಿಟಿ ಚೆನ್ನಾಗಿದೆ. ಈಗ ಬೇರೆ ಕಡೆ ನೋಡ್ತಾ ಇದೀವಿ ಮಾರ್ಕೆಟ್ ಅಲ್ಲಿ ಆಟೋಮೆಟಿಕ್ ಬಿಸ್ಲಿಗೆ, ಹೀಟ್ಗೆ ಬ್ಯಾಟ್ರಿಗಳು ಬೆಂಕಿ ಎತ್ಕೊಳ್ಳೋದು, ಫೈರ್ ಹ್ಯಾಚ್ ಆಗೋದು. ಇದು ನಿಮ್ ಬ್ಯಾಟ್ರಿ ಯಾವ ತರ? ಅದರಿಂದ ಸೇಫ್ ಆಗಿರುತ್ತಾ, ಪರವಾಗಿಲ್ವಾ? ನಾವು ಯೂಸ್ ಮಾಡೋದಂಥದ್ದು ಗ್ರಫೈನ್ ಬ್ಯಾಟ್ರಿ ಅಂತ, ಅದನ್ನು ತೋರಿಸ್ತೀವಿ. ಅದು ಗ್ರಫೈನ್ ಬ್ಯಾಟ್ರಿ ಅಂದ್ರೆ ಯಾವ್ದೇ ತರ ಬರ್ನಿಂಗ್ ಆಗೋದೇ ಇಲ್ಲ. ನಿಮ್ಗೆ ಬೇರೆ ಲೋಕಲ್ ಬ್ಯಾಟ್ರಿಗಳು, ಕಡಿಮೆ ಬ್ಯಾಟ್ರಿಗಳು ತಗೊಂಡಾಗ ನಿಮ್ಗೆ ಬರ್ನಿಂಗ್ ಆಗೋ ಚಾನ್ಸಸ್ ಉಂಟು. ಇನ್ನೊಂದು ಲಿಥಿಯಂ ಅಯಾನ್ ಬ್ಯಾಟ್ರಿ ಸಿಗುತ್ತೆ. ಅದಕ್ಕೂ ಅಷ್ಟೇ ನಮ್ಮ ಹತ್ರ ARI ಸರ್ಟಿಫಿಕೇಟ್ ಕೊಟ್ಬಿಡ್ತೀವಿ ನಿಮ್ಗೆ. ಅದು ಯಾರು ಕೊಡೋದು ಇಲ್ಲ. ಕೊಟ್ರೇನು ನಾವು ಕೊಡ್ತೀವಿ ನಿಮ್ಗೆ ARI ಸರ್ಟಿಫಿಕೇಟ್ ಕೊಟ್ಬಿಟ್ಟು ನಿಮ್ಗೆ ಬ್ಯಾಟ್ರಿ ಕೊಡ್ತೀವಿ. ಸೊ ನೀವು ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಬಹುದು ಅದನ್ನ ಇಟ್ಕೊಂಡು. ಸೊ ಅದನ್ನು ಅಷ್ಟೇ ನಮ್ಗೆ ಅತಿ ಕಡಿಮೆ ಬೆಲೆಗೆನೆ ಕೊಡ್ತಾ ಇದೀವಿ. ಇವತ್ತು ನಿಮ್ಗೆ 3 ವರ್ಷ ಲಿಥಿಯಂ ಅಯಾನ್ ಬ್ಯಾಟ್ರಿ 3 ವರ್ಷ ಗ್ಯಾರಂಟಿ ಕೊಟ್ಬಿಡ್ತೀವಿ. ಈ ಗ್ರಫೈನ್ ಬ್ಯಾಟ್ರಿ ಆದಾಗ 1 ವರ್ಷ ಗ್ಯಾರಂಟಿ ಕೊಟ್ಬಿಡ್ತೀವಿ. ಏನೇ ಪ್ರಾಬ್ಲಮ್ ಅದನ್ನ ರಿಪ್ಲೇಸ್ ಮಾಡ್ಕೊಟ್ಬಿಡ್ತೀವಿ. ಪೀಸ್ ರಿಪ್ಲೇಸ್ ಮಾಡ್ಕೊಡ್ತೀವಿ. ಆಮೇಲೆ ಕಸ್ಟಮರ್ ಕೇರ್ ಎಲ್ಲ ಕರೆಕ್ಟ್ ಆಗಿದೆ. ಯಾವ್ದೇ ತರ ಗಾಡಿ ಕೊಟ್ಮೇಲೆ ಫೋನ್ ಎತ್ತದೇ ಇರೋದು, ರೆಸ್ಪಾಂಡ್ ಮಾಡದೇ ಇರೋದು, ಆತರ ಮಾಡೋದೇ ಇಲ್ಲ. ನಾವು ಆತರ ಎಲ್ಲ ಮಾಡೋದಿಲ್ಲ. ಏನಿದೆ ಆನ್ಸರ್ ಮಾಡ್ತೀವಿ. ಯಾಕಂದ್ರೆ ನಾವು ಅಷ್ಟು ರೇಟ್ ಕೊಟ್ಟಾಗ ನಾವು ಆನ್ಸರ್ ಮಾಡ್ಲೇಬೇಕು ಅಲ್ವಾ. ಅದು ಎತ್ತದೇ ಇರೋದು ಇವೆಲ್ಲ ನಾವು ಮಾಡೋದಿಲ್ಲ. ನೀವು ತಗೊಂಡ್ ನೋಡಿ, ನಮ್ಮ ಹತ್ರ ಬೇರೆ ತಗೊಂಡಿರೋ ಕಸ್ಟಮರ್ ನಂಬರ್ ಕೊಡ್ತೀವಿ. ನೀವು ಅವ್ರ ಹತ್ರನ ಕೇಳಿ ನೋಡಿ, ಅವ್ರು ಯಾವ ತರ ರೆಸ್ಪಾನ್ಸ್ ಕೊಡ್ತಾರೆ ಅಂತ ಕೇಳಿ. ಮತ್ತೆ ಸರ್ವಿಸ್ ಅಂತ ಬಂದಾಗ ಸರ್ವಿಸ್ ಅಷ್ಟೇ ನಮ್ಮಲ್ಲಿ ನೀವು ಇಲ್ಲೇ ಬಂದು ಮಾಡಿಸ್ಕೋಬೇಕು ಅಂತಿಲ್ಲ. ಇಡೀ ಬೆಂಗಳೂರಲ್ಲಿ 2-3 ಕಡೆ ಬೇರೆ ಸರ್ವಿಸ್ ಕಡೆ ಟೈಅಪ್ ಮಾಡ್ಕೊಂಡಿದೀವಿ. ಸೊ ನೀವು ಅಲ್ಲೆಲ್ಲೇ ಮಾಡಿಸ್ಕೊಬಹುದು. ಇಂಥ ಕಡೆ ನಮ್ಗೆ ಈ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ಲೋಕಲ್ ಅಡ್ರೆಸ್ ಇಲ್ಲ ಅವ್ರದ್ದು ಫೋನ್ ನಂಬರ್ ಕೊಡ್ತೀವಿ. ನೀವು ಅಂತ ಕಡೆ ಅವ್ರ ಹತ್ರನೇ ಮಾಡ್ಕೊಬಹುದು. ನೆಕ್ಸ್ಟ್ ಗಾಡಿ ಬಗ್ಗೆ ಕೇಳ್ತಾವ ಸರ್. ಈಗ ನಿಮ್ಮ ಹತ್ರ ಎಷ್ಟು ಮಾಡಲಿದೆ, ಯಾವ ತರ ಮಾಡಲಿದೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ ಸರ್. ನಮ್ಮ ಹತ್ರ ಟೋಟಲಿ 4 ಮಾಡೆಲ್ ಗಾಡಿಗಳಿದೆ. 4 ಮಾಡೆಲ್ ನೋಡ್ತಾ ಹೋಗ್ಬಿಡೋಣ. 4 ಮಾಡೆಲ್. ಇದು ಎಲೈಟ್ ಮಾಡೆಲ್ ನೋಡಿ. ಇದು ಸ್ಪೋರ್ಟ್ಸ್ ಪ್ರೋ. ನಿಮ್ಗೆ ಫುಲ್ ಆಕ್ಟಿವ್ ಲುಕ್ ಗಾಡಿ ಇರುತ್ತೆ. ಫುಲ್ ಆಕ್ಟಿವ್ ಲುಕ್ ಸೇಮ್ ಆಕ್ಟಿವ್ ತರನೇ ಇರುತ್ತೆ. ನೆಕ್ಸ್ಟ್ ಇದು ಬಂದಾಗ ಇದು ಅರೇನಾ ಅಂತ ಹೇಳ್ಬಿಟ್ಟು, ಇದು ಏನ್ ಫೀಚರ್ಸ್ ಅಂತಾನು ಹೇಳ್ತೀನಿ ನಿಮ್ಗೆ. ಡಿಕ್ಕಿನ ಅಷ್ಟೇ ಸ್ವಲ್ಪ ದೊಡ್ಡದಾಗಿರುತ್ತೆ. ಒಂದು 4 ಜನ ಕೂತ್ಕೊಳ್ಳೋಷ್ಟು ದೊಡ್ಡದಾಗಿರುತ್ತೆ ಸೀಟು. ನೆಕ್ಸ್ಟ್ ಇದು ಬಂದಾಗ ಇದು ಸ್ಪೋರ್ಟ್ಸ್ ಪ್ರೋ ಪ್ಲಸ್ ಅಂತ ಹೇಳ್ಬಿಟ್ಟು, ಇದರಲ್ಲಿ ನಿಮ್ಗೆ ಇಡೀ ಕರ್ನಾಟಕದಲ್ಲೇ ಎಲ್ಲೂ ಸಿಗದೇ ಇರೋ ಗಾಡಿ ಇದು. ಯಾರ ಹತ್ರನೂ ಇಲ್ವೇ ಇಲ್ಲ. ಇದು ಇರೋದು ನನ್ನ ಹತ್ರ ಮಾತ್ರ ಗಾಡಿ ಇರೋದು. ಇದು ಏನ್ ಫೀಚರ್ಸ್ ಅಂದ್ಬಿಟ್ಟು ನಾನು ಕೊನೆಯಲ್ಲಿ ಹೇಳ್ತೀನಿ ನಿಮ್ಗೆ. ಇವಾಗ ಸರ್ ಇಷ್ಟೆಲ್ಲ ಹೇಳಿದ್ರಿ, ಗುಡ್ ಕ್ವಾಲಿಟಿ, ಗುಡ್ ಫೈಬರ್, ಆಮೇಲೆ ಒಳ್ಳೆ ಫೀಚರ್ಸ್. ಏನೇನ್ ಫೀಚರ್ಸ್ ಇದೆ, ಸ್ಪೆಷಲ್ ಫೀಚರ್ಸ್, ಆಮೇಲೆ ಈ ಗಾಡಿನ ಯಾಕೆ ತಗೋಬೇಕು, ಒಂದು ಗಾಡಿ ಬಗ್ಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸರಿ ಆಯ್ತು ಸರ್. ಇದು ಟೋಟಲ್ ಆಗಿ ಹೇಳ್ಬೇಕಂದ್ರೆ ನಿಮ್ಗೆ ಇದು ಬಂದು ನಿಮ್ಗೆ ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್. ಯಾವುದೇ ತರ ರಿಜಿಸ್ಟ್ರೇಷನ್ ಬೇಕಾಗಲ್ಲ, DL ಬೇಕಾಗಲ್ಲ, ನಿಮ್ಗೆ ಇನ್ಸೂರೆನ್ಸ್ ಬೇಕಾಗಲ್ಲ ನಿಮ್ಗೆ. ಸೊ ಯಾರು ಬೇಕಾದ್ರೂ, ವಯಸ್ಸಾದವರಾಗ್ಲಿ, ಇಲ್ಲ ಒಂದು ಕಾಲೇಜ್ಗೆ ಹೋಗೋರಾಗ್ಲಿ, ಇಲ್ಲ ಒಂದು ಲೇಡೀಸ್ ಒಂದು ಅಂಗಡಿಗೆ ಹೋಗ್ಬೇಕಾಗಂದ್ರೆ ಧೈರ್ಯವಾಗಿ ಆರಾಮಾಗಿ ರೋಡಲ್ಲಿ ಎತ್ಕೊಂಡು ಹೋಗ್ಬೋದು. ಇದು ಪೊಲೀಸರು ಇಟ್ಕೊಂಡ್ರೆ ಏನ್ ಮಾಡೋದು ಅಂತ ಹೇಳಿದ್ರೆ, ನಾವ್ ಇದ್ ಜೊತೆಗೆ ಒಂದು ಸರ್ಟಿಫಿಕೇಟ್ ಕೊಟ್ಬಿಡ್ತೀವಿ, ಕಾರ್ಡ್, RC ಕಾರ್ಡ್ ತರ. ನೀವು ಅದನ್ನ ಇಟ್ಕೊಂಡು ತೋರಿಸಿದ್ರೆ ಸಾಕು, ಬಿಟ್ಬಿಡ್ತಾರೆ ನಿಮ್ಮನ್ನ. ಯಾವುದೇ ತರ DL ಬೇಕಾಗದೇ ಇಲ್ಲ ಇದಕ್ಕೆ. ಸೊ ನೆಕ್ಸ್ಟ್ ಗಾಡಿ ಬಗ್ಗೆ ಹೇಳ್ಬೇಕಂದ್ರೆ ನೋಡಿ, ನಮ್ಗೆ ಟೋಟಲಿ
ಮೆಟಾಲಿಕ್ ಪೇಂಟ್ ಮಾಡಿರೋದು ಇದು. ಸೊ ಯಾವುದೇ ತರ ಲೋಕಲ್ ಪೇಂಟ್ ಇಲ್ಲ, ನಿಮ್ಗೆ ಬಿಸಿಲಲ್ಲಿ ನಿಲ್ಸಿದ್ರು ಏನೂ ಆಗಲ್ಲ. ಆಮೇಲೆ ಫೈಬರ್ ABC ಫೈಬರ್ ಯೂಸ್ ಮಾಡಿರೋದು ನಾವು. ನೋಡಿ ಫ್ಲೆಕ್ಸಿಬಿಲಿಟಿ ನೋಡಿ ಯಾವ ತರ ಮಾಡಿದ್ರೆ ಫ್ಲೆಕ್ಸಿಬಿಲಿಟಿ ಇದೆ. ಆಮೇಲೆ ಫ್ರಂಟ್ ಅಲ್ಲಿ ನಿಮ್ಗೆ ಡಿಸ್ಕ್ ಬ್ರೇಕ್ ಬಂದ್ಬಿಡುತ್ತೆ. ಆಮೇಲೆ 10 ಇಂಚ್ ಟೈರ್ ಬಂದ್ಬಿಡುತ್ತೆ ನಿಮ್ಗೆ. ಸೊ ನಿಮ್ಗೆ ನೆಕ್ಸ್ಟ್ ಹೆಡ್ಲೈಟ್ ಅಲ್ಲಿ ಹೋದಾಗ ನೋಡಿ ನಿಮ್ಗೆ ಇಲ್ಲೆಲ್ಲ ಫುಲ್ DRL ಲೈಟ್ಸ್ ಬಂದ್ಬಿಡುತ್ತೆ. ಸೊ ಇಲ್ಲಿ ಎಲ್ಲ ಫುಲ್ DRL ಲೈಟ್. ನಿಮ್ಗೆ 2 LED ಹೆಡ್ಲೈಟ್ಸ್ ಬಂದ್ಬಿಡುತ್ತೆ, 2 ಹೆಡ್ಲೈಟ್ಸ್ ಬಂದ್ಬಿಡುತ್ತೆ. ಸೊ ನಿಮ್ಗೆ ನೋಡಿ ಇಂಡಿಕೇಟರ್ ಸಹ LED ಲೈಟ್ಸ್, ಇಂಡಿಕೇಟರ್ LED ಲೈಟ್ ಬಂದ್ಬಿಡುತ್ತೆ. ಇದು LED ಲೈಟ್ಗಳು. ನೆಕ್ಸ್ಟ್ ಇಲ್ಲಿ ಬನ್ನಿ, ನಿಮ್ಗೆ ಯಾವ ತರ ಫೀಚರ್ಸ್ ಇದೆ ಅಂತಪ್ಪ ಅಂದ್ರೆ, ಸಪೋಸ್ ಯಾರೋ ಒಬ್ರು ಗಾಡಿ ಇಟ್ಕೊಂಡಿರ್ತಾರೆ, ಮಗು ಮುಂದೆ ಇರುತ್ತೆ. ಸೊ ಗಾಡಿ ಕೀ ಆನ್ ಮಾಡ್ಬಿಡ್ತಾರೆ. ಸೊ ಆ ಮಗು ಏನ್ ಮಾಡ್ತಾರೆ, ಮಾತಾಡ್ತಾ ಇರ್ಬೇಕಂದ್ರೆ ಗಾಡಿ ತಿರುಗಿಸ್ಬಿಡುತ್ತೆ, ಟಕ್ ಅಂತ ಮುಂದೆ ಹೋಗಿ ಗುದ್ಬಿಡುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಪಾರ್ಕಿಂಗ್ ಮೋಡ್ ಅಂತ ಕೊಟ್ಟಿದೀವಿ. ಸೊ ಇದ್ರಲ್ಲಿ ಪಾರ್ಕಿಂಗ್ ಮೋಡ್ ಏನಪ್ಪಾ ಅಂದ್ರೆ, ಯಾವಾಗ್ಲೂ ಗಾಡಿ ಸ್ಟಾರ್ಟ್ ಆದ್ರೂ ಇಲ್ಲಿ ಪಾರ್ಕಿಂಗ್ ಮೋಡ್ ಅಲ್ಲಿ ಇರುತ್ತೆ. ಏನೇ ಎಕ್ಸಲೇಟರ್ ಕೊಟ್ಟರೆ ಗಾಡಿ ಮುಂದೆ ಹೋಗೋದಿಲ್ಲ. ಸೊ ಅವಾಗ ಈ ಪಾರ್ಕಿಂಗ್ ಮೋಡ್ ರಿಮೂವ್ ಮಾಡ್ಬೇಕಂದ್ರೆ ಜಸ್ಟ್ ಒಂದ್ಸಲ ಬ್ರೇಕ್ ಹಿಡಿದು ಬಿಟ್ರೆ ನಿಮ್ಗೆ ರೆಡಿ ಅಂತ ಬರುತ್ತೆ. ಈ ರೆಡಿ ಅಂತ ಬಂದಾಗ ಗಾಡಿ ನಿಮ್ಗೆ ಮುಂದ್ಗಡೆ ಹೋಗುತ್ತೆ. ಇದು ಒಂದು ಸ್ಪೆಷಲ್ ಫೀಚರ್ಸ್ ಇರುವಂತ ಗಾಡಿ ಇದು. ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಟೋಟಲಿ 3 ಮೋಡ್ ಆಫ್ ಸ್ಪೀಡ್ ಬಂದ್ಬಿಡುತ್ತೆ ನಿಮ್ಗೆ. ನೋಡಿ ಇದು ಫಸ್ಟ್ ಮೋಡ್ ಆಫ್ ಸ್ಪೀಡ್, ಇದು ಸೆಕೆಂಡ್ ಮೋಡ್ ಆಫ್ ಸ್ಪೀಡ್. ನಿಮ್ಗೆ ಇದು 3 ಟೈಪ್ ಆಫ್ ಸ್ಪೀಡ್ ಬಂದ್ಬಿಡುತ್ತೆ ನಿಮ್ಗೆ. ಓಕೆ, ಸ್ಪೀಡ್ ನಿಮ್ಗೆ RTO ನಲ್ಲಿ ಏನ್ ರಿಜಿಸ್ಟ್ರೇಷನ್ ಕೊಟ್ಟಿದೆಯೋ RTO ಪ್ರಕಾರ ನಿಮ್ಗೆ ಸ್ಪೀಡ್ ಬಂದ್ಬಿಡುತ್ತೆ. ಸೊ ನೆಕ್ಸ್ಟ್ ಬ್ಯಾಟ್ರಿ ಇಂಡಿಕೇಟರ್ ಇಲ್ಲೇ ತೋರಿಸ್ಬಿಡುತ್ತೆ ನಿಮ್ಗೆ, ಎಷ್ಟು ವೋಲ್ಟ್ ಇದೆ ಬ್ಯಾಟ್ರಿ, ಎಷ್ಟು ಸ್ಪೀಡ್ ಹೋಗೋದು ಅಂತಾನು ಇಲ್ಲೇ ಎಲ್ಲ ತೋರಿಸ್ಬಿಡುತ್ತೆ. ನಿಮ್ಗೆ ಯಾವುದೇ ತರ ತೊಂದರೆ ಆಗಲ್ಲ. ನಿಮ್ಗೆ ಬ್ಯಾಟ್ರಿ ಏನಾದ್ರು ಕಡಿಮೆ ಆಯ್ತು ಅಂದ್ರೆ ನೀವು ಇಮಿಡಿಯೇಟ್ ಚಾರ್ಜ್ ಹಾಕೊಬಹುದು. ಸರ್ ಸೆಕೆಂಡ್ ಫೀಚರ್ಸ್ ಇದ್ರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಸಪೋಸ್ ನೀವು ಗಾಡಿ ಕೀ ಹಾಕೊಂಡೆ ಆನ್ ಮಾಡ್ಬೇಕು ಅಂತ ಏನಿಲ್ಲ, ಎಲ್ಲೋ ಪಟ ಫಾಸ್ಟ್ ಆಗಿ ಹೋಗ್ಬೇಕು ಬರ್ತೀರಾ. ಸೊ ಅದು ನೋಡಿ ರಿಮೋಟ್ ಎಲ್ಲ ಆನ್ ಮಾಡ್ಕೊಬಹುದು, ಕೀನ ರಿಮೋಟ್ ಎಲ್ಲ ಆನ್ ಮಾಡ್ಕೊಬಹುದು ಕೀ. ಆಮೇಲೆ ನೆಕ್ಸ್ಟ್ ಇದೆಲ್ಲ ಆಫ್ ಮಾಡ್ಕೊಬಹುದು, ಇದೆಲ್ಲ ಆಫ್ ಮಾಡ್ಕೊಬಹುದು ರಿಮೋಟ್. ಸೊ ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ ತುಂಬಾ ಚೆನ್ನಾಗಿದೆ ಇದರಲ್ಲಿ. ನೆಕ್ಸ್ಟ್ ಏನಪ್ಪಾ, ರಾತ್ರಿ ಮನೆ ಹತ್ರ ಇಟ್ಬಿಡ್ತೀನಿ, ರಾತ್ರಿ ಎತ್ಕೊಂಡು ಹೋಗ್ಬಿಡ್ತಾರೆ, ಇದು ಬೇರೆ ನಾನ್ ರಿಜಿಸ್ಟ್ರೇಷನ್ ಬೇರೆ ಗಾಡಿ ಅಂತ ಹೇಳ್ತಾ ಇದಾರೆ, ಹೆಂಗಪ್ಪ ಕಂಪ್ಲೇಂಟ್ ಕೊಡೋದು ಅಂತ ಎದುರ್ಕೊಂತೀರಾ. ಆ ಎದುರ್ಕೊಳ್ಳೋ ನೆಸೆಸಿಟಿನೂ ಬೇಡ ನಿಮ್ಗೆ. ನೋಡಿ ಯಾವಾಗ ನೀವು ರಿಮೋಟ್ ಲಾಕ್ ಮಾಡ್ತೀರೋ ಫುಲ್ ಲಾಕ್ ಆಗ್ಬಿಡುತ್ತೆ. ಯಾರಾದ್ರೂ ಬಂದು ನಿಮ್ ಗಾಡಿ ತೆಗಿಬೇಕಾ, ನೋಡಿ ಈ ತರ ಸೌಂಡ್ ಕೊಟ್ಬಿಡುತ್ತೆ. ನಿಮ್ಗೆ ಓಡ್ ಬಂದು ಚೆಕ್ ಮಾಡ್ಕೊಬಹುದು. ಇಲ್ಲ ಪರವಾಗಿಲ್ಲ ಸೌಂಡ್ ಬರ್ಲಿ, ನಾನು ಮಲಗ್ಬಿಟ್ಟಿದ್ದೀನಿ, ನಿದ್ದೆ ಮಾಡ್ಬಿಟ್ಟಿದ್ದೀನಿ, ಹಂಗೂ ಎತ್ಕೊಂಡು ಓಡೋಗ್ತೀನಿ ಅಂದಾಗ ನಿಮ್ಗೆ ವೀಲು ನೋಡಿ ವೀಲು ಲಾಕ್ ಆಗ್ಬಿಡುತ್ತೆ, ವೀಲು ಮುಂದೆ ಹೋಗೋದಿಲ್ಲ. ಸೊ ನೀವು ಬಂದು ಆಫ್ ಮಾಡೋ ತನಕ ನಿಮ್ಗೆ ಇದು ಹಿಂಗೆ ಸೈರನ್ ಕೊಡ್ತಾ ಇರುತ್ತೆ. ಇದೊಂದು ಸ್ಪೆಷಲ್ ಫೀಚರ್ಸ್ ಅಂತ ಗಾಡಿ ಇದು. ಸೊ ಇದು ನಾವು ಯೂಸ್ ಮಾಡಿರೋದು ಮೋಟರ್ ಅಷ್ಟೇ, BLDC ಹಬ್ ಮೋಟರ್. ನಿಮ್ಗೆ ಯಾವುದೇ ಇದು ಬೆಲ್ಟ್ ಬೇಕಾಗಿಲ್ಲ, ಇದಕ್ಕೆ ಡೈರೆಕ್ಟ್ ಪವರ್ ಸಪ್ಲೈ ಬಂದು ಮೋಟರ್ಗೆ ಹೊರಟೋಗುತ್ತೆ. ಇದರಿಂದ ಕಾಸ್ಟ್ ಆಫ್ ದ ಬೆಲ್ಟ್ ನಿಮ್ಗೆ ಸೇವ್ ಆಗುತ್ತೆ. ಆಮೇಲೆ ಸ್ಮೂತ್ ಆಗೋ ರೈಡ್ ಆಗುತ್ತೆ. ಇದರಲ್ಲಿ ನಿಮ್ಗೆ ಯಾವ್ದೋ ಸೆಂಟ್ರಲ್ ಹೋಗೋದು, ಬೆಲ್ಟ್ ಕಟ್ ಆಗೋದು, ಅಲ್ಲಿ ನಿಲ್ಸೋ ಗಾಡಿ ಅನ್ನೋ ತೊಂದರೆನೇ ಇರೋದಿಲ್ಲ ಇದರಲ್ಲಿ. ಅದೊಂದು ನಿಮ್ಗೆ ಸ್ಪೆಷಲ್ ಯಾಕೆ ಬರ್ತೋ, ಏನಾದ್ರು ಇನ್ ಕೇಸ್ ತೊಂದರೆ ಆಯ್ತು ಅಂತ ಹೇಳಿದ್ರೆ, ಎಲ್ಲೋ ಗಾಡಿ ನಿಂತೋಯ್ತು ಅಂತ ಹೇಳಿದಾಗ ಇಲ್ಲಿ ಬಟನ್ ಇದೆ ನಿಮ್ಗೆ. ಈ ಬಟನ್ ಪ್ರೆಸ್ ಮಾಡ್ಕೊಂಡ್ರೆ ನೀವು ಎಕ್ಸಲೇಟರ್ ಕೊಟ್ಟಾಗ ನಿಮ್ಗೆ ಅರೌಂಡ್ 2-3 ಕಿಲೋಮೀಟರ್ಸ್ ಬಂದ್ಬಿಡುತ್ತೆ ಗಾಡಿ. ಅದೊಂದು ಸ್ಪೆಷಲ್ ಫೀಚರ್ಸ್ ಇದೆ. ನೆಕ್ಸ್ಟ್ ಶಾಕ್ ಅಬ್ಸರ್ವರ್ ಅಷ್ಟೇ, ಇದು ಡ್ಯುಯಲ್ ಸಸ್ಪೆನ್ಷನ್ ಶಾಕರ್ಸ್. ನೋಡಿ ಯಾವ ತರ 2 ಸ್ಪ್ರಿಂಗ್ ಇರುತ್ತೆ, ನಿಮ್ಗೆ ಸ್ಮೂತ್ ಆಗಿ ಯಾವ್ದಾದ್ರು ತರ ಬ್ಯಾಕ್ ಪೈನ್ ಆದ್ರೂ ಯಾವ್ದು ಬರೋದಿಲ್ಲ ನಿಮ್ಗೆ. ಸೊ ನೀವು ಯಾವ್ದಾದ್ರು ಒಂದು ಅಂಗಡಿಗೆ ಹೋಗ್ತೀನಿ, ಏನಾದ್ರು ಲಗೇಜ್ ಇಟ್ಕೊಬೇಕು ಅಂತ ಹೇಳಿದಾಗ ನಿಮ್ಗೆ ಬೂಟ್ ಸ್ಪೇಸ್ ನೋಡಿ, ಆರಾಮ 18 ಲೀಟರ್ ಬೂಟ್ ಸ್ಪೇಸ್ ಇದೆ. ನಿಮ್ಗೆ ಏನ್ ತರಕಾರಿ ಹಾಕ್ತಿಂತಿರೋ, ಹಾಲು ಹಾಕೊಂತಿರೋ, ಏನಾರು ಹಾಕೊಂಡ್ ಬರ್ಬೋದು. ಸರಿ ಇಲ್ಲಪ್ಪ ನಾನು ಬೇರೆ ನೀರ್ ತರ್ತೀನಿ, ಗ್ಯಾಸ್ ತರ್ತೀನಿ, ಅದನ್ನ ಹೆಂಗ್ ತಗೊಂಡ್ಬರೋದು, ಅದಕ್ಕೂ ಹೇಳ್ಬಿಡಿ. ನೋಡಿ ಮುಂದೆ ಆರಾಮಾಗಿ ಒಂದು 20 ಲೀಟರ್ 2 ಕ್ಯಾನ್ ಇಟ್ಕೊಂಡು ಒಂದು ಗ್ಯಾಸ್ ತಗೊಂಡ್ಬರ್ಬೋದು, ಇಲ್ಲ ನೀರು ತಗೊಂಡ್ಬರ್ಬೋದು. 2 ಕ್ಯಾನ್ ಆರಾಮಾಗಿ ಇಟ್ಕೊಬಹುದು. ಇಷ್ಟು ದೊಡ್ಡ ಸ್ಪೇಸಿಯಸ್, ಆಮೇಲೆ ಲೆಗ್ ಸ್ಪೇಸ್ ಅಷ್ಟೇ ಫ್ರೀಯಾಗಿ ಇಟ್ಕೊಂಡು ಓಡಾಡ್ಬೋದು. ಈ ತರ ಎಲ್ಲ ಕಂಫರ್ಟಬಲ್ ಈ ಗಾಡಿನಲ್ಲಿ ಇದೆ. ನಿಮ್ಗೆ ಯಾರಿಗಾದ್ರೂ ಒಂದು ಆಕ್ಟಿವ್ ಲುಕ್ ಗಾಡಿ ಬೇಕು, ಅತಿ ಕಡಿಮೆ ಬೆಲೆಗೆ ಬೇಕು ಅಂದ್ರೆ ನೋಡಿ ಈ ಗಾಡಿ ಇದೆ. ತುಂಬಾ ಕಡಿಮೆ ಬೆಲೆ ಇದು. ಜಸ್ಟ್ ಹೇಳ್ತೀನಿ ನೋಡಿ, ಇಲ್ಲಿ ಏನೆಲ್ಲ ಫೀಚರ್ಸ್ ಇದೆ ಅಂದ್ರೆ ನೋಡಿ, 2 ಕಡೆ ನಿಮ್ಗೆ 12 ಇಂಚ್ ಟೈರ್ ಬಂದ್ಬಿಡುತ್ತೆ. ಈ 12 ಇಂಚ್ ಟೈರ್ ಬಂದು ಏನ್ ಅಡ್ವಾಂಟೇಜ್ ಅಂದ್ರೆ, ನಿಮ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ಯಾವ್ದಕ್ಕೆ ಟಚ್ ಆಗಲ್ಲ. ಕೆಲವೊಂದ್ ಕಡೆ ಹಂಪಲ್ಲಿ ಹೋದಾಗ ಗಾಡಿಗಳು ನಿಮ್ಗೆ ಟಚ್ ಆಗತ್ತೆ. ಸೊ ಆ ಟಚ್ ಅನ್ನೋದು ಈ ಗಾಡಿನಲ್ಲಿ ಇರೋದಿಲ್ಲ. 2 ಕಡೆ 12 ಇಂಚ್ ಟೈರ್ ಇರುತ್ತೆ. ಆಮೇಲೆ ಡಿಸ್ಕ್ ಬ್ರೇಕು ಸಹ ನಿಮ್ಗೆ 2 ಕಡೆ ಡಿಸ್ಕ್ ಬ್ರೇಕ್ ಬಂದ್ಬಿಡುತ್ತೆ. ಫ್ರಂಟ್ ಅಲ್ಲೂ ಅಷ್ಟೇ, ಡಿಸ್ಕ್ ಬ್ರೇಕ್ ಅಷ್ಟೇ ನಿಮ್ಗೆ ಇದು 8 ಇಂಚ್ ಬಂದ್ಬಿಡುತ್ತೆ ನಿಮ್ಗೆ ಡಿಸ್ಕ್ ಬ್ರೇಕು. ಬೇರೆ ಗಾಡಿಗಳಲ್ಲಿ ನಿಮ್ಗೆ 6 ಇಂಚಸ್ ಇರುತ್ತೆ. ಸೊ ಇದು 2 ಕಡೆ 8 ಇಂಚಸ್ ಡಿಸ್ಪ್ಲೇ ಬರುತ್ತೆ. LED ಡಿಸ್ಪ್ಲೇ ಬರುತ್ತೆ ಇದ್ರಲ್ಲಿ ನಿಮ್ಗೆ. ಆಮೇಲೆ ಲೈಟ್ ಅಷ್ಟೇ, ಪ್ರೊಜೆಕ್ಟರ್ ಲೈಟ್ ಬಂದ್ಬಿಡುತ್ತೆ ನಿಮ್ಗೆ ಇದರಲ್ಲಿ. ಪ್ರೊಜೆಕ್ಟರ್ LED ಲೈಟು, ಆಮೇಲೆ ಇಂಡಿಕೇಟರ್ಸ್, ಆಮೇಲೆ 2 LED ಲೈಟ್ಸ್ಗಳು ನಿಮ್ಗೆ DRL ಲೈಟ್ಸ್ ಬಂದ್ಬಿಡುತ್ತೆ ನಿಮ್ಗೆ. ಸೊ ಇದರಲ್ಲೂ ಅಷ್ಟೇ ನಿಮ್ಗೆ ಫೈಬರ್ ತುಂಬಾ ಚೆನ್ನಾಗಿದೆ. ಫೈಬರ್ ಯಾವ್ದೇ ತರ ಫ್ಲೆಕ್ಸಿಬಿಲಿಟಿ ನೋಡ್ಕೊಳ್ಳಿ ಹೆಂಗಿದೆ ಅಂತ. ಇದು ಒಳ್ಳೆ ABC ಫೈಬರ್ ಇಂದ ಮಾಡಿರೋದು. ಪೇಂಟಿಂಗು ಅಷ್ಟೇ
ನಿಮ್ಗೆ ಮೆಟಾಲಿಕ್ ಪೇಂಟಿಂಗ್ ಫಿನಿಶ್ ಸಿಕ್ಬಿಡುತ್ತೆ. ಬ್ಯಾಟ್ರಿ ಗ್ರಾಫೈನ್ ಬ್ಯಾಟ್ರಿ. ಇದ್ರಲ್ಲಿ ಡಿಕ್ಕಿ ಸ್ಪೇಸ್ ನಿಮ್ಗೆ 24 ಲೀಟರ್ಸ್ ಕೆಪಾಸಿಟಿ ಬಂದ್ಬಿಡುತ್ತೆ. ನಿಮ್ಗೆ ಆರಾಮಾಗಿ ಏನ್ ಬೇಕಾದ್ರೆ ಇಟ್ಕೊಂಡ್ಬೋದು ಇದರಲ್ಲಿ. ಯಾವ್ದೇ ರೀತಿ ತೊಂದರೆ ಆಗಲ್ಲ ನಿಮ್ಗೆ ಇಟ್ಕೊಂಡ್ಬರೋದು, ಅಂಗಡಿಗೆ ಹೋಗಿ ಲಗೇಜ್ ಗಳೆಲ್ಲ ಇಟ್ಕೊಂಡ್ಬರ್ಬೋದು. ಇದ್ರಲ್ಲೂ ಅಷ್ಟೇ ನಿಮ್ಗೆ ಒಂದು 2 ಲೀಟರ್ ಕ್ಯಾನ್ 20 ಲೀಟರ್ಸ್ 2 ಕ್ಯಾನ್ ಇಟ್ಕೊಂಡು ಬರ್ಬೋದು ನಿಮ್ಗೆ ಆರಾಮಾಗಿ ನೀರ್ ತಗೊಂಡ್ಬರಕ್ಕೆ. ನಿಮ್ಗೆ ದೊಡ್ಡ ಸಾಕೆಟ್ ಪಾಯಿಂಟ್ ಬೇಕು, 15 amps ಬೇಕು, ಅದು ಎಲ್ಲಿರುತ್ತೋ ಮನೇಲಿ ಅಲ್ಲಿರುತ್ತೋ ಅಂತ ಹೇಳೋದು ಬೇಡ. ನಿಮ್ಗೆ ಜಸ್ಟ್ ನಿಮ್ ಮೊಬೈಲ್ ನಲ್ಲಿ ಏನ್ ಚಾರ್ಜ್ ಆಗ್ತಿರೋ ಅದೇ ಚಾರ್ಜಿಂಗ್ ಪಾಯಿಂಟ್ಗೆ ನಿಮ್ಗೆ ಚಾರ್ಜಿಂಗ್ ಕೊಟ್ಟಿದ್ದೀವಿ. ಇಲ್ಲ ನೀವು ಚಾರ್ಜ್ ಹಾಕೊಬಹುದು. ನೀವು ಸರಿ ಎಲ್ಲ ಲಾಂಗ್ ಅಲ್ಲಿ ಹೋಗ್ತಾ ಇದೀನಪ್ಪ, ತುಂಬಾ ದೂರ ಹೋಗ್ತಾ ಇದೀನಿ, ನನ್ನ ಮೊಬೈಲ್ ನಲ್ಲಿ ಚಾರ್ಜ್ ಇಲ್ಲ ಅನ್ನೋ ಮಾತು ಬೇಡ. ನಿಮ್ಗೆ ಇಲ್ಲೇ ಚಾರ್ಜಿಂಗ್ ಪಾಯಿಂಟ್ ಸಿಗುತ್ತೆ ನೋಡಿ. ಇಲ್ಲೇ ಮೊಬೈಲ್ ಇಟ್ಕೊಬಹುದು. ಇಲ್ಲೇ ನಿಮ್ಗೆ ಚಾರ್ಜಿಂಗ್ ಪಾಯಿಂಟ್ ಸಹ ಇದೆ ಇಲ್ಲಿ ನೋಡಿ, ಇಲ್ಲಿದೆ. ಇಲ್ಲಿ ಆರಾಮಾಗಿ ಮೊಬೈಲ್ ಇಟ್ಕೊಂಡು ಮೊಬೈಲ್ ಕೂಡ ಸಹ ಚಾರ್ಜ್ ಮಾಡ್ಕೊಬಹುದು ನೀವು. ಇದು ಹೆಸರು ಅರೇನಾ ಮಾಡೆಲ್ ಅಂತ ಬಿಟ್ಟು. ಇದ್ರಲ್ಲಿ ಏನಪ್ಪ ಸ್ಪೆಷಲ್ ಫೀಚರ್ಸ್ ಅಂತ ಹೇಳಿದ್ರೆ, ಅದ್ರಲ್ಲಿ ಏನ್ ಫೀಚರ್ಸ್ ಇದೆ ಅದೇ ಇದೆ, ಫೀಚರ್ಸ್ ಇರ್ತವೆ. ಇದ್ರಲ್ಲಿ ಏನು ಅಂದ್ರೆ, ಇಲ್ಲಿ ಒಂದು ಹಜಾರ್ಡ್ ಲೈಟ್ ಇದೆ. ಇಲ್ಲಿ ಸಪೋಸ್ ನೀವೆಲ್ಲ ಗಾಡಿ ಪಾರ್ಕಿಂಗ್ ಹಾಕಿರ್ತೀರಾ, ಪಾರ್ಕಿಂಗ್ ಅದ್ರ ಜನಕ್ಕೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಸೆಂಟ್ರಲ್ಲಿ ನೋಡಿ, ಇದು ತೋರಿಸಿದಾಗ ನಿಮ್ಗೆ ಪಾರ್ಕಿಂಗ್ ಲೈಟ್ ಬಂದ್ಬಿಡುತ್ತೆ. ಫುಲ್ 4 ಕಡೆನೂ ಪಾರ್ಕಿಂಗ್ ಲೈಟ್ ಆನ್ ಆಗ್ಬಿಡುತ್ತೆ. ಸೊ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಇದ್ರಲ್ಲಿ ಕ್ರೂಸ್ ಕಂಟ್ರೋಲ್ ಮೋಡ್ ಇದೆ. ಇದರಲ್ಲಿ ಸಪೋಸ್ ನೀವೆಲ್ಲ ಲಾಂಗ್ ಸ್ಪೀಡಾಗಿ ಹೋಗ್ತಾ ಇದ್ರೆ ಇದು ಕ್ರೂಸ್ ಕಂಟ್ರೋಲ್ ಮೋಡ್ ಅಂತ. ಲಾಂಗ್ ಎಲ್ಲ ಸ್ಪೀಡಾಗಿ ಹೋಗ್ತಾ ಇರ್ತೀರಾ, ಸೊ ನಿಮ್ಗೆ ಕೈ ನೋವು ಬಂದ್ಬಿಡುತ್ತೆ. ಅವಾಗ ಕೈ ಬಟನ್ ಪ್ರೆಸ್ ಮಾಡಿದ್ರೆ ನೀವು ಏನ್ ಸ್ಪೀಡಲ್ಲಿ ಹೋಗ್ತಾ ಇದ್ದೀರಾ ಅದೇ ಸ್ಪೀಡಲ್ಲಿ ಹೋಗ್ತಾ ಇರ್ತೀರಿ. ನೀವು ಎಕ್ಸಲೇಟರ್ ಕೊಡೋಂಥ ನೆಸೆಸಿಟಿನೇ ಇರೋದಿಲ್ಲ ನಿಮ್ಗೆ. ನೆಕ್ಸ್ಟ್ ಮುಂದ್ಗಡೆ ನೋಡಿ, ಮುಂದ್ಗಡೆ ಫುಲ್ DRL ಲೈಟ್ ಬಂದ್ಬಿಡುತ್ತೆ ಇದಕ್ಕೆ ಗಾಡಿಗೆ ನೋಡಿ. ಯಾವ ತರ ಲುಕ್, ಒಳ್ಳೆ ನೈಟ್ ಹೋಗ್ತಾ ಇದ್ರೆ ಒಳ್ಳೆ ಹಂಗೆ ಪಳ 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 ಅಂತ ಹೊಡಿತಾ ಇರ್ಬೇಕು, ನೀವು ಬರ್ತಾ ಇದ್ದೀರಾ ಅಂತ. ಆ ತರ ಲುಕ್ ಕೊಟ್ಟಿದೀವಿ ಗಾಡಿಗೆ ನಾವು. ಆಮೇಲೆ ಫ್ಲೆಕ್ಸಿಬಿಲಿಟಿ, ಇದಕ್ಕೂ ಅಷ್ಟೇ ಸೇಮ್ ಕ್ವಾಲಿಟಿ ಫೈಬರ್ ನಾವು ಯೂಸ್ ಮಾಡ್ತಾ ಇದೀವಿ ನೋಡಿ. ಯಾವ ತರನೂ ಬ್ರೇಕ್ ಆಗಲ್ಲ ಇದು. ಸೊ ಇದ್ರಲ್ಲಿ ನೆಕ್ಸ್ಟ್ ಟ್ಯೂಬ್ಲೆಸ್ ಟೈರ್ ಬಂದ್ಬಿಡುತ್ತೆ. ಆಮೇಲೆ ಇದು ಅಷ್ಟೇ 12 ಇಂಚ್ ಟೈರ್ ಪ್ಲಸ್ ಡಿಸ್ಕ್ ಬ್ರೇಕ್ ಎರಡು ಕಡೆ ಇದೆ. ನಿಮ್ಗೆ ಅಲಾಯ್ ವೀಲ್ಸ್ ಬಂದ್ಬಿಡುತ್ತೆ, ಎರಡು ಕಡೆನೂ ಅಲಾಯ್ ವೀಲ್ಸ್. ಯಾವ್ದೇ ತರ ಬೇಗ ಡ್ಯಾಮೇಜ್ ಆಗೋಂತ ನೆಸೆಸಿಟಿ ಇರೋದಿಲ್ಲ ನಿಮ್ಗೆ. ಸ್ಟ್ಯಾಂಡ್ ಅಷ್ಟೇ ನಾವು ಅಲ್ಯೂಮಿನಿಯಂ ಸ್ಟ್ಯಾಂಡ್ ಕೊಟ್ಟಿದೀವಿ. ಈ ತರ ಎಲ್ಲ ಐರನ್ ಸ್ಟ್ಯಾಂಡ್ ಕೊಟ್ಟಾಗ ನಾವು ಅಲ್ಯೂಮಿನಿಯಂ ಸ್ಟ್ಯಾಂಡ್ ಕೊಟ್ಟಿದೀವಿ. ನಿಮ್ಗೆ ವೆಯ್ಟ್ಲೆಸ್ ಇರುತ್ತೆ, ಯಾವ್ದೇ ತರ ಬ್ರೇಕೇಜ್ ಆಗೋದಿಲ್ಲ. ಬ್ರೇಕ್ ಆ ತರ ಇದೆ ನಿಮ್ಗೆ. ನೆಕ್ಸ್ಟ್ ಡಿಕ್ಕಿ ಸ್ಪೇಸ್ ತೋರಿಸ್ತೀನಿ ಬನ್ನಿ. ಇದ್ರಲ್ಲಿ ನಿಮ್ಗೆ ನೋಡಿ, ಡಿಕ್ಕಿ ಸ್ಪೇಸ್ ಅಲ್ಲಿ ನಿಮ್ಗೆ ಆರಾಮಾಗಿ ಒಂದು 2 ಹೆಲ್ಮೆಟ್ ಇಟ್ಕೊಬಹುದು. 2 ಹೆಲ್ಮೆಟ್ ಕೊಟ್ಕೊಂಡ್ರೆ ಇನ್ನೂ ಏನಾದ್ರು ಸ್ಪೇಸ್ ಉಳಿತದೆ ನಿಮ್ಗೆ. ಅಷ್ಟು ದೊಡ್ಡ ಡಿಕ್ಕಿ ಇರುತ್ತೆ, ಇದ್ರೆ ಸ್ಪೇಸ್ ಇರುತ್ತೆ. ಆಮೇಲೆ ನೆಕ್ಸ್ಟ್ ಎಲ್ಲಾ ಗಾಡಿಗೂ, ನಮ್ಮ ಗಾಡಿಗೆಲ್ಲ ಇಲ್ಲಿ MCB ಬಂದ್ಬಿಡುತ್ತೆ ಗಾಡಿಗಳಿಗೆ. ಸಪೋಸ್ ಏನಾದ್ರು ಶಾರ್ಟ್ ಸರ್ಕ್ಯೂಟ್ ಆಯ್ತು ಒಳಗಡೆ ಅಂದಾಗ MCB ಆಟೋಮೆಟಿಕ್ ಆಫ್ ಆಗ್ಬಿಡುತ್ತೆ. ಯಾವ್ದೇ ತರ ಬರ್ನಿಂಗ್ ಆಗೋದಿಲ್ಲ, ಚಾನ್ಸ್ ಕೊಡೋದಿಲ್ಲ ಗಾಡಿ ಇದು. ಆ ತರ ಫೀಚರ್ಸ್ ಒಂದು ಕೊಟ್ಟಿದೀವಿ. ನೆಕ್ಸ್ಟ್ ಡಿಕ್ಕಿ ಸ್ಪೇಸ್ ನೋಡಿ, ಸೀಟ್ ಸ್ಪೇಸ್ ನೋಡಿ, ನೀವು ಆರಾಮಾಗಿ 3 ಜನ ಕುತ್ಕೊಂಡು ಹೋಗ್ಬೋದು. ಅಷ್ಟು ದೊಡ್ಡ ಸ್ಪೇಸ್ ಇದೆ ಇದರಲ್ಲಿ ನಿಮ್ಗೆ. ಇದರಲ್ಲೂ ಅಷ್ಟೇ ನಿಮ್ಗೆ ಮೊಬೈಲ್ ಆಪ್ಷನ್, ಮೊಬೈಲ್ ಚಾರ್ಜಿಂಗ್ ಬಂದ್ಬಿಡುತ್ತೆ ನಿಮ್ಗೆ ಇದರಲ್ಲಿ. ಆರಾಮ ಇಲ್ಲಿದೆ ನೋಡಿ, ಇದು ಮೊಬೈಲ್ ಚಾರ್ಜಿಂಗ್ ಇದು ನಿಮ್ಗೆ. ನೆಕ್ಸ್ಟ್ ಡಿಸ್ಪ್ಲೇ ನೋಡಿ, LED ಡಿಸ್ಪ್ಲೇ ಆ ತರ ಬರುತ್ತೆ ಅಂತ ನಿಮ್ಗೆ. ಡಿಸ್ಪ್ಲೇ ಬಂದ್ಬಿಡುತ್ತೆ. ಆಮೇಲೆ ಎಲ್ಲಾ ಗಾಡಿಯಲ್ಲಿ ಇನ್ನೊಂದು ಫೀಚರ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಇದರಲ್ಲೂ 3 ಸ್ಪೀಡ್ ಸಿಗ್ತದೆ. ಆಮೇಲೆ ರಿವರ್ಸ್ ಒಂದು ಆಪ್ಷನ್ ಒಂದಿದೆ ನಮ್ಗೆ ಈ ಗಾಡಿಗಳಲ್ಲಿ ನೋಡಿ. ಇದು ರಿವರ್ಸ್ ಅಂತೇಳಿ, ಇದು ಪ್ರೆಸ್ ಮಾಡಿ ಇಟ್ಕೊಂಡು ನೀವು ಎಕ್ಸಲೇಟರ್ ಕೊಟ್ಟಾಗ ವೀಲು ಹಿಂದ್ಗಡೆ ತಿರ್ಕೊಂಡ್ಬಿಡುತ್ತೆ ನಿಮ್ಗೆ. ಸಪೋಸ್ ಯಾವ್ದೋ ಒಂದು ಹಳ್ಳದಲ್ಲಿ ಗಾಡಿ ಬಿಟ್ಬಿಟ್ಟಿದ್ದೀರಾ, ಎಳಿಯಕ್ ಆಗಲ್ಲ ಈ ಲೇಡೀಸ್ಗಳಿಗೆ, ಅವಾಗ ನೀವು ಈ ರಿವರ್ಸ್ ಫೀಚರ್ಸ್ ಈ ಗಾಡಿ ಫೀಚರ್ಸ್ ನಿಮ್ಗೆ ಇಡೀ ಕರ್ನಾಟಕದಲ್ಲೇ ಎಲ್ಲೂ ಸಿಗಲ್ಲ ನಿಮ್ಗೆ ಈ ಫೀಚರ್. ಅಂತ ಸ್ಪೆಷಾಲಿಟಿ ಫೀಚರ್ ಇರುವಂತ ಗಾಡಿ ನಮ್ಮ ಹತ್ರ ಮಾತ್ರ ಸಿಗುವಂತ ಗಾಡಿ ಇದು, ಎಸ್ಪೆಷಲಿ ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್ ಅಲ್ಲಿ. ಸೊ ಅದೇನ್ ಫೀಚರ್ಸ್ ಅಂತ ನಾನು ಹೇಳ್ತೀನಿ ಕೇಳ್ಕೊಳ್ಳಿ. ನಿಮ್ಗೆ ಬ್ಯಾಕ್ ಸ್ಪೀಡು 3 ಟೈಪ್ ಆಫ್ ಸ್ಪೀಡ್ ಬಂದ್ಬಿಡುತ್ತೆ, ರಿವರ್ಸ್ ಸ್ಪೀಡು ಬಂದ್ಬಿಡುತ್ತೆ ನಿಮ್ಗೆ. ಆಮೇಲೆ ನಿಮ್ಗೆ ಕ್ರೂಸ್ ಕಂಟ್ರೋಲ್ ಫೀಚರ್ಸ್ ಬಂದ್ಬಿಡುತ್ತೆ ನಿಮ್ಗೆ. ಎರಡು ಕಡೆ ನೋಡಿ, ಈ ಕಡೆ 2 ಕಡೆ ಆರನ್ ಬರುತ್ತೆ. ಇನ್ನೇನಪ್ಪ ಬೇರೆ ಸ್ಪೆಷಾಲಿಟಿ ಫೀಚರ್ಸ್ ಅಂತ ಹೇಳ್ತೀನಿ ಕೇಳಿ. ಫಸ್ಟ್ ನೋಡಿ, ವೀಲ್ ಅಷ್ಟೇ 2 ಕಡೆ 12 ಇಂಚ್ ಟೈರ್ ಬಂದ್ಬಿಡುತ್ತೆ ನಿಮ್ಗೆ, ಟ್ಯೂಬ್ಲೆಸ್ ಟೈರ್. ಆಮೇಲೆ 2 ಕಡೆ ಡಿಸ್ಕ್ ಬ್ರೇಕ್ ಬಂದ್ಬಿಡುತ್ತೆ. ಶಾಕ್ ಅಬ್ಸರ್ವರ್ ಅಷ್ಟೇ, ಹೈಡ್ರಾಲಿಕ್ ಶಾಕ್ ಅಬ್ಸರ್ವರ್ ಇದು ನಿಮ್ಗೆ. ಪ್ರೊಜೆಕ್ಟರ್ LED ಲೈಟ್ ಬಂದ್ಬಿಡುತ್ತೆ ನಿಮ್ಗೆ. DRL ಲೈಟ್ಸ್, ಆಮೇಲೆ ಇಂಡಿಕೇಟರ್ಸ್ ನೋಡಿ, ಇಂಡಿಕೇಟರ್ಸ್ ಬಂದ್ಬಿಡುತ್ತೆ ನಿಮ್ಗೆ. ಆಮೇಲೆ ಇನ್ನೇನಪ್ಪ ಈ ಸ್ಪೆಷಾಲಿಟಿ ಫೀಚರ್ಸ್ ಎಲ್ಲಾ ಗಾಡಿಲೂ ಇರೋದೇ ಇದೆ ಅಂದ್ರೆ, ಬನ್ನಿ ಇಲ್ಲಿ ತೋರಿಸ್ತೀನಿ ಬನ್ನಿ ನಿಮ್ಗೆ. ಇದು ಬಂದ್ಬಿಟ್ಟು ಟೋಟಲಿ ಟಚ್ ಸ್ಕ್ರೀನ್ ಗಾಡಿ. ಈ ಟಚ್ ಸ್ಕ್ರೀನ್ ಗಾಡಿ ನಿಮ್ಗೆ ನಾನ್ ರಿಜಿಸ್ಟ್ರೇಷನ್ ಗಾಡಿ ಯಾರ ಹತ್ರನೂ ಸಿಗೋದಿಲ್ಲ ನೋಡಿ. ಇದು ನಿಮ್ಗೆ ಆರಾಮಾಗಿ ಮ್ಯಾಪ್ ಹಾಕೊಂಡು ನಿಮ್ಗೆ ಮೊಬೈಲ್ ಇಂದ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡ್ರೆ ನೋಡಿ, ಆರಾಮಾಗಿ ಮ್ಯಾಪ್ ಓಪನ್ ಆಗುತ್ತೆ. ನಿಮ್ಗೆ ಸಪೋಸ್ ಎಲ್ಲ ಸರ್ಚ್ ಮಾಡ್ಬೇಕು ಅಂತ ಹೇಳಿದ್ರೆ ಇದನ್ನ ಕ್ಲಿಕ್ ಮಾಡಿ ನೋಡಿ, ಸರ್ಚ್ ಆಪ್ಷನ್ ಬಂದ್ಬಿಡುತ್ತೆ ಇಲ್ಲಿ ನೋಡಿ. ಕೋರಮಂಗಲ ಅಂತ ಹೇಳಿದ ತಕ್ಷಣನೇ ನಿಮಗೆ ಆಟೋಮೆಟಿಕ್ ಕೋರಮಂಗಲಗೆ ಮ್ಯಾಪ್ ತೋರಿಸ್ಬಿಡುತ್ತೆ ನಿಮ್ಗೆ ನೋಡಿ. ಇದು ಒನ್ ಆಫ್ ದ ಬೆಸ್ಟ್ ಫೀಚರ್ಸ್ ಆಫ್ ದಿ ಈಗ ಈ ವೆಹಿಕಲ್ ಅಲ್ಲಿ ನಿಮ್ಗೆ ಸಿಗತ್ತೆ ನಿಮ್ಗೆ. ಸೊ ಸ್ನೇಹಿತರೆ, ಇಷ್ಟೊತ್ತು ಎಲ್ಲಾ ಗಾಡಿ ಬಗ್ಗೆ ನೋಡಿದ್ರಿ ಯಾವ ಫೀಚರ್ಸ್ ಅಂತ. ಸೊ ಈ ಗಾಡಿ ಅಂತೂ ಫುಲ್ ನಂಗಂತೂ ಸಖತ್ ಇಷ್ಟ ಆಗೋಯ್ತು. ಯಾವುದೇ ತರ ಒಂದು ಇದಾಗ್ಲಿ, ನಿಮ್ಗೆ
ಮ್ಯಾಪ್ ಬರುತ್ತೆ, ಆಮೇಲೆ ಫುಲ್ ಆಡಿಯೋಸ್ ಬರುತ್ತೆ, ಕ್ಲೀನಾಗಿ ಕಾಮಾಗಿ ಓಡಿಸ್ಕೊಂಡು ಹೋಗ್ಬೋದು. ಇಷ್ಟು ತನಕ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಸರ್. ಸೊ ಈಗ ಯಾವ ಕಲರ್ಸ್ ಇದೆ ನಿಮ್ಗೆಲ್ಲ ತೋರಿಸ್ತಾ ಹೋಗ್ತೀನಿ ಬನ್ನಿ. ಇದು ಗ್ರೀನ್ ಕಲರ್, ಇದು ನೋಡಿ ವೈಟ್, ನೆಕ್ಸ್ಟ್ ಗ್ರೇ ಸಿಗತ್ತೆ ನಿಮ್ಗೆ, ಗ್ರೇ. ಮಿಕ್ಕಿದ್ದು ಇನ್ನೊಂದು 2 ಕಲರ್ ಬರುತ್ತೆ ನಿಮ್ಗೆ, ಬ್ಲಾಕ್ ಒಂದು ಬರುತ್ತೆ, ನಿಮ್ಗೆ ರೆಡ್ ಒಂದು ಬರುತ್ತೆ. ಅದೆರಡು ಖಾಲಿ ಆಗಿದೆ ಸದ್ಯಕ್ಕೆ, ಸ್ಟಾಕ್ ಇಲ್ಲ ಇವಾಗ. ಇನ್ನೊಂದು 2-3 ಡೇ 4 ಡೇಸ್ ಬಂದ್ಬಿಡುತ್ತೆ ನಿಮ್ಗೆ. ಈ ಮಾಡಲ್ ಅಲ್ಲಿ ಹೋದಾಗ ನಿಮ್ಗೆ ರೆಡ್ ಸಿಗತ್ತೆ ನೋಡಿ, ರೆಡ್, ವೈಟ್, ಗ್ರೇ, ನಿಮ್ಗೆ ಎಲ್ಲಾ ಕಲರ್ ಸಿಗತ್ತೆ. ಯಾವ ಕಲರ್ ಬೇಕೋ ಎಲ್ಲಾ ಕಲರ್ ಸಿಗತ್ತೆ ನಿಮ್ಗೆ. ಅರಣ್ಯ ಮಾಡಲು ಅಷ್ಟೇ, ಎಲ್ಲಾ ಕಲರ್ ನಿಮ್ಗೆ ಸಿಗತ್ತೆ, ಅವೈಲಬಿಲಿಟಿ ಇದೆ ನಿಮ್ಗೆ. ಸರಿ, ಇಷ್ಟೊತ್ತಿಗೆ ಗಾಡಿ ಎಲ್ಲ ಆಯ್ತು, ಕಲರ್ಸ್ ಆಯ್ತು. ಸೊ ನೀವು ಬ್ಯಾಟ್ರಿ ಗ್ರಾಫೈಟ್ ಬ್ಯಾಟ್ರಿ ಅಂತ ಹೇಳಿದ್ರೆ ಯಾವ ಕಂಪನಿ ಯಾವ ತರ ಇದೆ ತೋರಿಸಬಹುದಾ? ಅದು ಬನ್ನಿ ತೋರಿಸ್ತೀನಿ ನೋಡಿ. ಇದು ಚಿಲ್ವಿ ಕಂಪನಿ ಅಂದ್ಬಿಟ್ಟು, ಇದು ನಂಬರ್ 1 ಕಂಪನಿ. ಯಾಕಂದ್ರೆ ಗ್ರಫೈನ್ ಟೆಕ್ನಾಲಜಿ ತಂದವರೇ ಇವರೇ. ಇದು ಏನಪ್ಪ ಈ ಗ್ರಫೈನ್ ಟೆಕ್ನಾಲಜಿ ಅಂತ ಹೇಳಿದ್ರೆ, ನಿಮ್ಗೆ ಮಾಮೂಲಿ ಲೆಡ್ ಆಸಿಡ್ ತರನೇ ಕಾಣುತ್ತೆ. ಲೆಡ್ ಆಸಿಡ್ ಅಲ್ಲಿ ನಿಮ್ಗೆ ಟೋಟಲಿ ಒಂದು 500 ಸೈಕಲ್ಸ್ ಬರ್ಬೋದು. ಬಟ್ ಈ ಗ್ರಫೈನ್ ಟೆಕ್ನಾಲಜಿನಲ್ಲಿ ನಿಮ್ಗೆ 750 ಟೋಟಲ್ ಸೈಕಲ್ಸ್ ಬಂದ್ಬಿಡುತ್ತೆ ನಿಮ್ಗೆ. ಆಮೇಲೆ ಆಲ್ಮೋಸ್ಟ್ ಒಂದು 2 ಇಯರ್ಸ್ ತನಕ ಯೂಸ್ ಮಾಡ್ಕೊಬಹುದು ಈ ಬ್ಯಾಟ್ರಿನ ನಿಮ್ಗೆ. ನಾವು 1 ಇಯರ್ ವ್ಯಾರಂಟಿ ಕೊಡ್ತೀವಿ ನಿಮ್ಗೆ. ಅದು ಇದು 32Ah ಬ್ಯಾಟ್ರಿ ಕೊಡ್ತಾ ಇರೋದು ನಾವು ನಿಮ್ಗೆ. ಚಿಲ್ವಿ ಕಂಪನಿದು 32Ah ಕಂಪನಿ, ಯಾವುದೇ ಲೋಕಲ್ ಕಂಪನಿ ಆ ಬ್ಯಾಟ್ರಿ ಅಲ್ಲ ಇದು. ಅದೇ ತರ ಚಾರ್ಜರ್ ಸಹ ಯಾವುದೇ ಲೋಕಲ್ ಚಾರ್ಜರ್ ಕೊಡ್ತಾ ಇಲ್ಲ ನಿಮ್ಗೆ. ಫುಲ್ ಸ್ಟಾಕ್ ಇದೆ ನೋಡಿ ನಿಮ್ಗೆ. ಚಾರ್ಜರ್ ಸಹ ತೋರಿಸ್ತೀನಿ ನೋಡಿ. ಚಾರ್ಜರ್ ಅಷ್ಟೇ ನಿಮ್ಗೆ ಏನ್ ಸ್ಪೆಷಾಲಿಟಿ ಇದೆ ಅಂತ ಹೇಳಿದ್ರೆ, ನಿಮ್ಗೆ ನಾವು ಕೊಡೋ ಕಾಸ್ಟ್ಗೆ ನಿಮ್ಗೆ ಡಿಜಿಟಲ್ ಡಿಸ್ಪ್ಲೇ ಚಾರ್ಜರ್ ಕೊಡ್ತೀವಿ. ಇದು ನೋಡಿ, ಅದು ಹಾಕಿ ತೋರಿಸ್ತೀನಿ ಬನ್ನಿ ನಿಮ್ಗೆ. ತೋರಿಸ್ತೀನಿ. ಈ ವೈರ್ ಅಷ್ಟೇ ನಿಮ್ಗೆ, ಕೇಬಲ್ ಶೈಲೋ ಕೆಲವು ಮನೆಗಳಲ್ಲಿ ದೂರ ಇರುತ್ತೆ ನಿಮ್ಗೆ, ಸಾಕೆಟ್ ಪಾಯಿಂಟ್ ಹತ್ರ ಇರಲ್ಲ. ಸೊ ಅವಾಗ ಮತ್ತೆ ಹೋಗಿ ಒಂದು ಸಾಕೆಟ್ ಪಾಯಿಂಟ್ ತರಬೇಕು, ಸುಮ್ಮನೆ ದುಡ್ಡು ವೇಸ್ಟ್. ನೋಡಿ, ಆರಾಮಾಗಿ 4 ಮೀಟರ್ ಬಂದ್ಬಿಡುತ್ತೆ ನಿಮ್ಗೆ ವೈರು. ಸರ್, ಇದು ಯಾವುದೇ ಲೋಕಲ್ ಬ್ಯಾಟ್ರಿನೂ ಅಲ್ಲ, ಇಷ್ಟ ಇಲ್ಲ ಎಲ್ಲ ನಿಮ್ಗೆ. ಲೋಕಲ್ ಬ್ಯಾಟ್ರಿ ಕೊಟ್ಟಿಲ್ಲ ನಿಮ್ಗೆ. ಸೊ ನಿಮ್ಗೆ ಏನಾದ್ರು ಚಾರ್ಜ್ ಹಾಕ್ಬಿಟ್ಟು ಒಂದು 7 to 8 hours ಚಾರ್ಜ್ ಆಗುತ್ತೆ ಲೆಡ್ ಆಸಿಡ್ ಬ್ಯಾಟ್ರಿನಲ್ಲಿ ನಿಮ್ಗೆ. ಸೊ ಇದು ನಿಮ್ಗೆ ಏನಪ್ಪಾ, ನಾನು ರಾತ್ರಿ ಎಲ್ಲ ಹಾಕೊಂಡು ಕಾಯ್ಕೊಂಡು ಕೂತ್ಕೋಬೇಕಾ, ಆಫ್ ಮಾಡ್ಕೊ ಅನ್ನೋ ಏನಿದೆ, ಎದ್ರ ಕಡೆನೂ ಬೇಡ. ನೀವು ಹಾಕ್ಬಿಟ್ಟು ಆರಾಮಾಗಿ ಮಲ್ಕೊಳ್ಳಿ. ಬೆಳಗ್ಗೆ ಅಷ್ಟೇ ನಿಮ್ಗೆ ಆಟೋಮೆಟಿಕ್ ಆಫ್ ಆಗಿರುತ್ತೆ. ಇದು ಯಾವಾಗ ಡಿಜಿಟಲ್ ಡಿಸ್ಪ್ಲೇ ನಿಮ್ಗೆ 100% ತೋರಿಸಿದ ತಕ್ಷಣ ನಿಮ್ಗೆ ಆಟೋಮೆಟಿಕ್ ಆಫ್ ಆಗ್ಬಿಡುತ್ತೆ. ಅದೇ ನೀವು ಆಫ್ ಮಾಡಬೇಕು ಅನ್ನೋ, ವೆಯ್ಟ್ ಮಾಡಬೇಕು, ಕಾಯ್ಬೇಕು ಅನ್ನೋ ನೆಸೆಸಿಟಿನೇ ಇರೋದಿಲ್ಲ ನಿಮ್ಗೆ. 100% ಆಗಿದ ತಕ್ಷಣ ಬ್ಯಾಟ್ರಿ ಆಫ್ ಆಗ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಫುಲ್ ಆಗಿದ ತಕ್ಷಣ ಫುಲ್ ಸಿಂಬಲ್ ತೋರಿಸ್ಬಿಡುತ್ತೆ ನಿಮ್ಗೆ, ಚಾರ್ಜಿಂಗ್ ಸಿಂಬಲ್ ತೋರಿಸ್ಬಿಡುತ್ತೆ ನಿಮ್ಗೆ. ಈ ಫೀಚರ್ಸ್ ಎಲ್ಲ ನಮ್ಮ ಹತ್ರ ಸಿಗ್ತವೆ. ಇವಾಗ ಇಷ್ಟೆಲ್ಲ ಬ್ಯಾಟ್ರಿ ಬಗ್ಗೆ ಹೇಳಿದ್ರಿ, ಈಗ 50 ಕಿಲೋಮೀಟರ್ ಮಿನಿಮಮ್ ಈ ಗಾಡಿ ರೇಂಜ್ ಕೊಡುತ್ತೆ. ಸೊ ನಮ್ಗೆ ಏನಾದ್ರು 100, 150 ಬೇಕು ಅಂದ್ರೆ ನಿಮ್ಮ ಹತ್ರ ಏನಾದ್ರು ಆಪ್ಷನ್ ಇದೆಯಾ ಸರ್? ಇದು ನಿಮ್ಗೆ ಗ್ರಫೈನ್ ಬ್ಯಾಟ್ರಿ ಬಂದ್ಬಿಟ್ಟು ನಿಮ್ಗೆ ಅರೌಂಡ್ 60 to 70 ತನಕ ಮೈಲೇಜ್ ಕೊಡುತ್ತೆ. 80ಗೂ ಕೊಡುತ್ತೆ ನಿಮ್ಗೆ. ನಾವು ಹೇಳೋ ಸ್ಪೀಡಲ್ಲಿ ಹೋದ್ರೆ ನಿಮ್ಗೆ 80ಗೂ ಮೈಲೇಜ್ ಕೊಡುತ್ತೆ. 80 ತನಕ ಬರುತ್ತೆ ಗ್ರಫೈನ್ ಬ್ಯಾಟ್ರಿ. ಸೊ ಸಪೋಸ್ ನಾನೇನೋ ಒಂದು ಲಾಂಗ್ ಅಲ್ಲಿ ಹೋಗಿ ಬರ್ತೀನಿ, ನಮ್ಮ ಆಫೀಸ್ ದೂರ ಇರೋದು ಅಂತ ಹೇಳಿದಾಗ ನಮ್ಗೊಂದು 150ನೋ, ಒಂದು 120ನೋ, 130ನೋ ಬೇಕು ನನಗೆ ಮೈಲೇಜು ಅಂತ ಹೇಳಿದಾಗ, ಅಂಥವ್ರಿಗೆ ನಾವು ಲಿಥಿಯಂ ಅಯಾನ್ ಬ್ಯಾಟ್ರಿ ಅಂತ ಕೊಡ್ತೀವಿ. ಅದು ಇದಕ್ಕಿಂತ ಸ್ವಲ್ಪ ಜಾಸ್ತಿ ಆಗ್ಬೋದು. ಒಂದೆಷ್ಟು ಅಪ್ರಾಕ್ಸಿಮೇಟ್ ಎಷ್ಟು ಆಗ್ಬೋದು? ಅಪ್ರಾಕ್ಸಿಮೇಟ್ 10 to 15,000 10,015 120 ಕಿಲೋಮೀಟರ್ 150 ಬ್ಯಾಟ್ರಿಗೆ 3 years ವಾರಂಟಿ. ಅದು 3 years ವ್ಯಾರಂಟಿ ಕೊಟ್ಬಿಡ್ತೀವಿ. ಏನೇ ಆದ್ರೂ 3 years ಕಂಪ್ಲೀಟ್ ವ್ಯಾರಂಟಿ ಕೊಟ್ಬಿಡ್ತೀವಿ. ಸೊ 1 year ಕೊಡೋದು ಮತ್ತೆ 2 years ಸರ್ವಿಸ್ ವ್ಯಾರಂಟಿ ಕೊಡ್ತೀನಿ ಅಂತ ಅನ್ನೋದೇನಿಲ್ಲ. 3 years ಫುಲ್ ಕಂಪ್ಲೀಟ್ ವ್ಯಾರಂಟಿ ಕೊಟ್ಬಿಡ್ತೀವಿ. ಸೊ ನಿಮ್ಗೆ ಆರಾಮಾಗಿ 150 ತನಕ ಯೂಸ್ ಮಾಡ್ಕೊಬಹುದು. 150 ಕಿಲೋಮೀಟರ್ ಮೇಲೆ ತನಕ ಯೂಸ್ ಮಾಡ್ಕೊಬಹುದು. ಸರ್, ಇವಾಗ ಮಾರ್ಕೆಟ್ ಅಲ್ಲಿ ನೋಡ್ತಾ ಇದೀವಿ ಮಿನಿಮಮ್ 1 ಲಕ್ಷ ಎಲೆಕ್ಟ್ರಿಕ್ ಗಾಡಿ. ಒಂದು ವೆಹಿಕಲ್ ಅದೇ ತರನ ಪ್ರೈಸ್ ಅಥವಾ ನಾವು ಮೇನ್ ಫೋಕಸ್ ಮಾಡ್ತಾ ಇರೋದು ಮಿಡ್ಲ್ ಕ್ಲಾಸ್ ಪೀಪಲ್ ಅವ್ರಿಗೆ. ಸೊ ಕೆಲವರು ಕಾಲೇಜ್ಗೆ ಹೋಗೋರು ಇರ್ತಾರೆ, ಕೆಲವರು ಮಗುನ್ ಕರ್ಕೊಂಬರೋರು ಇರ್ತಾರೆ. ಅಂತವ್ರ ಕೆಲವರು DL ಇರಲ್ಲ. ಸರಿ, 1 ಲಕ್ಷ 1.5 ಲಕ್ಷ ಅಂತ ಅಫೋರ್ಡ್ ಮಾಡಕ್ ಆಗೋದಿಲ್ಲ ಅವ್ರಿಗೆ. ಸ್ವಲ್ಪ ಎಲ್ಲ ಹತ್ರ ಹೋಗ್ಬೇಕು, ಬಸ್ಗಳು ಸಿಗಲ್ಲ, ಎಕ್ಸಾಮ್ ಬರೀಬೇಕು, ಬಸ್ಗಳು ಸಿಗಲ್ಲ. ಸೊ ಅಂತವ್ರಿಗೆ ನಾವು ಫೋಕಸ್ ಮಾಡ್ಬಿಟ್ಟು ನಾವು ಪ್ರೈಸ್ ಗಳನ್ನ ಇಟ್ಟಿದೀವಿ. ಯಾವ್ದೈತೆ 1 ಲಕ್ಷ 1.5 ಲಕ್ಷ ಕೊಡ್ಬೇಕಾಗಿಲ್ಲ. ಜಸ್ಟ್ ಎಲೈಟ್ ಬೇಕಾ, ಬರೀ 49,900 ಸರ್ ನಿಮ್ಗೆ. ಬರೀ 49,900ಗೆ ನಿಮ್ಗೆ 60 ಕಿಲೋಮೀಟರ್ ಕೊಡುತ್ತೆ ನಿಮ್ಗೆ. ಓಕೆ 60 ಕಿಲೋಮೀಟರ್ ಕೊಡುತ್ತೆ ನಿಮ್ಗೆ. ಆರಾಮಾಗಿ 60 ಕಿಲೋಮೀಟರ್ ಹೋಗ್ಬೋದು ನಿಮ್ಗೆ. ನೆಕ್ಸ್ಟ್ ಬೇಕಾದ್ರೆ ನಂಗೆ ಹೈಯರ್ ಅಂಡ್ ಫೀಚರ್ ಕೊಡಿ ಸರ್, ಸ್ವಲ್ಪ ನಂಗೆ ಇದು ಸ್ವಲ್ಪ ತುಂಬಾ ಚಿಕ್ಕದಾಯ್ತು, ಹೋಗಲ್ಲ ಅಂತ ಕೇಳಿದಾಗ ನೆಕ್ಸ್ಟ್ ಇದನ್ನ ತಗೊಂಡ್ಬಿಡಿ, ಸ್ಪೋರ್ಟ್ಸ್ ಪ್ರೋ. ನೋಡಿ ಹೆಂಗಿದೆ ನೋಡಿ, ಆಕ್ಟಿವಾ ಗಾಡಿ ಎಲ್ಲ 1 ಲಕ್ಷ ಮೇಲೆ ಇರ್ತವೆ ನಿಮಗೆ ಸಿಗೋ ಗಾಡಿಗಳು. ಇಂಥ ಗಾಡಿಗಳು ನಿಮ್ಗೆ ಬರೀ 60,000 ರೂಪಾಯಿ ಕೊಡ್ತೀನಿ ಸರ್ ನಿಮ್ಗೆ. ಬರೀ 60,000 ರೂಪಾಯಿಗೆ ನಿಮ್ಗೆ ಆಕ್ಟಿವ್ ಲುಕ್ ಇರೋಂತ ಗಾಡಿ ಕೊಡ್ತೀನಿ ನಿಮ್ಗೆ. ನಮ್ಗೆ 2 ಗಾಡಿನೂ ಬೇಗ, ಇನ್ನೂ ಅಪ್ಗ್ರೇಡೆಡ್ ಗಾಡಿ ಕೊಡಿ, ದೊಡ್ಡ ಗಾಡಿ ಕೊಡಿ, ನಮ್ಗೆ ಇನ್ನೂ ಫೀಚರ್ಸ್ ಇರೋಂತ ಗಾಡಿ ಕೊಡಿ, ಚೆನ್ನಾಗಿರೋ ಗಾಡಿ ಕೊಡಿ. ನಾವು 3 ಜನ ಹೋಗ್ತೀವಿ, 4 ಜನ ಹೋಗ್ತೀವಿ, ದೊಡ್ಡ ಸೀಟ್ ಇರ್ಬೇಕು, ದೊಡ್ಡ ಲಗೇಜ್ ಇರ್ಬೇಕು ಅಂತವ್ರಿಗೆ ಹೋಗಿ ನೀವು ಅರೇನಾ ತಗೊಂಡ್ಬಿಡಿ. ಸೊ ಅರೇನಾಗೂ ಅಷ್ಟೇ ನಿಮ್ಗೆ 1 ಲಕ್ಷ 2 ಲಕ್ಷ ನಾವ್ ಹೇಳೋದಿಲ್ಲ. ಬರೀ 65,000 ರೂಪಾಯಿಗೆ ನಿಮ್ಗೆ ಕೊಡ್ತೀನಿ ಸರ್ ನಿಮ್ಗೆ. ಬರೀ 65,000 ರೂಪಾಯಿಗೆ ನಿಮ್ಗೆ ಒಂದು ದೊಡ್ಡ ಫೀಚರ್ಸ್ ಇರೋಂತ ಗಾಡಿಗಳು ನಿಮ್ಗೆ ಕೊಡ್ತೀನಿ ನಿಮ್ಗೆ. ಸರ್ ಇಡೀ ಕರ್ನಾಟಕದ ಎಲ್ಲೂ ಸಿಗಲ್ಲ. ಇವ್ರು ಜಾಸ್ತಿ ಬೆಲೆ ಹೇಳ್ಬಿಡ್ತಾರೆ ಅನ್ನೋ ಭಯ ಇದೆಯಾ? ಬೇಡ ಸರ್, ಜಸ್ಟ್ ನೀವು 65,000 ರೂಪಾಯಿ ಕೊಡಿ, ನಿಮ್ಗೆ ಟಚ್ ಸ್ಕ್ರೀನ್ ಗಾಡಿ ತಗೊಂಡೋಗಿ ಸರ್. ನೀವು ಟಚ್ ಸ್ಕ್ರೀನ್ ಗಾಡಿ ನಿಮ್ಗೆ ಎಲ್ಲೂ 65,000 ರೂಪಾಯಿ ಕೊಡೋದಿಲ್ಲ.
ಇಡೀ ಕರ್ನಾಟಕದಲ್ಲಿ ನಾವು ಕೊಡ್ತಾ ಇದೀವಿ ಬರೀ 65,000 ರೂಪಾಯಿಗೆ. ನೀವು ತಗೊಂಡೋಗಿ ಆರಾಮಾಗಿ ಹಾಡ್ ಕೇಳ್ಕೊಂಡು ಆರಾಮಾಗಿ ಮ್ಯಾಪ್ ಹಾಕೊಂಡು ಗೂಗಲ್ ಮ್ಯಾಪ್ ಹಾಕೊಂಡು ನೀವು ಎಲ್ಲಿ ಹೋಗ್ಬೇಕು ಆರಾಮಾಗಿ ಹೋಗಿ ಬನ್ನಿ ಸರ್. ಸೊ ಸ್ನೇಹಿತರೆ ಈಗೆಲ್ಲ ಪ್ರೈಸ್ ತಿಳ್ಕೊಂಡ್ರಿ. ಸೊ ಇವಾಗ ಲೋನ್ ನೀವು ಎಷ್ಟೊಂದ್ ಜನ ಕಾಯ್ತಾ ಇರ್ತಾರೆ ಲೋನ್ ಬೇಕು EMI ಬೇಕು ಅಂತ. ಸೊ ಲೋನ್ EMI ಏನಾದ್ರು ಮಾಡಿಸ್ಕೊಡ್ತೀರಾ ಸರ್? ನಮ್ಗೆ ನಿಮ್ ಕಡೆ ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ ನಾವು ಬಜಾಜ್ ಕಡೆಯಿಂದ ಲೋನ್ ಮಾಡ್ಕೊಡ್ತೀವಿ. ಇಲ್ಲ ನಮ್ಮ ಹತ್ರ ಬಜಾಜ್ ಕ್ರೆಡಿಟ್ ಕಾರ್ಡ್ ಇದೆ, ಇದ್ರೆ ನೀವು ತಗೊಂಡ್ಬನ್ನಿ, ನಾವು ಇಮಿಡಿಯೇಟ್ ಆಗಿ ವಿತಿನ್ 1 hour ಅಲ್ಲಿ ನಿಮ್ಗೆ ಪ್ರೋಸೆಸ್ ಮಾಡ್ಕೊಡ್ತೀವಿ. ಬಜಾಜ್ ಕಾರ್ಡ್ ಇದ್ರೆ ಸಾಕು ಸ್ನೇಹಿತರೆ, ಆರಾಮ 1 hour ಅಲ್ಲಿ ನಿಮ್ಗೆ ಲೋನ್ ಪ್ರೋಸೆಸ್ ಆಗುತ್ತೆ. ಅಥವಾ ಸಿವಿಲ್ ಸ್ಕೋರ್ ಚೆನ್ನಾಗಿದೆಯಾ, ನಿಮ್ಮ ಹತ್ರ ಬಜಾಜ್ ಕಾರ್ಡ್ ಇಲ್ಲ ಅಂದ್ರೆ ಸಿವಿಲ್ ಸ್ಕೋರ್ ಚೆನ್ನಾಗಿತ್ತು ಅಂದ್ರೆ ಅರೌಂಡ್ 1 days ಅಲ್ಲಿ ನಿಮ್ಗೆ ಫುಲ್ ಲೋನ್ ಕ್ರಿಯೇಟ್ ಮಾಡ್ಕೊಡ್ತಾರೆ. ಸೊ ನೆಕ್ಸ್ಟ್ ಈಗ ನಮ್ ಕಡೆಯಿಂದ ಬರ್ತಾರೆ ಸರ್ ಕಸ್ಟಮರ್ಸ್, ಅವ್ರಿಗೆ ಏನ್ ಆಫರ್ ಕೊಡ್ತೀರಾ ನೀವು? ಸರ್ ನಿಮ್ ಕಡೆ ಬಂದವ್ರಿಗೆ ನಾನು ಅಸೆಸರೀಸ್ ಮಿರರ್ ಆಗ್ಬೋದು, ಇಲ್ಲ ಫುಟ್ ಮ್ಯಾಟ್ ಆಗ್ಬೋದು, 2 ಫ್ರೀ ಆಗಿ ಕೊಟ್ಬಿಡ್ತೀನಿ ಸರ್. ಇದು ವಿತಿನ್ 1 week ಅಲ್ಲಿ ಮಾತ್ರ. ಇವಾಗ ನಾವು ಶೋರೂಮ್ ಇರೋದು ಬೆಂಗಳೂರಲ್ಲಿ. ಸೊ ಕರ್ನಾಟಕದಿಂದ ಫುಲ್ ಸ್ಟೇಟ್ಸ್ ಇಂದ ಫೋನ್ ಮಾಡ್ತಾರೆ, ಡಿಸ್ಟ್ರಿಕ್ಟ್ಸ್ ಇಂದ ಫೋನ್ ಮಾಡ್ತಾರೆ. ಸೊ ಯಾವ ತರ ನೀವು ಸರ್ವಿಸ್ ಮಾಡ್ಕೊಡ್ತೀರಾ ಅಲ್ಲಿಗೆ? ಸರ್ ಯಾರು ಬರಕ್ ಆಗಲ್ಲ, ನಂಗೆ ಅಷ್ಟು ದೂರ ಇದೆ ಅಂತ ಹೇಳಿದ್ರೆ ನಾವು ಅಂತವ್ರಿಗೆ ವಾಟ್ಸ್ಆಪ್ ಅಲ್ಲಿ ಗಾಡಿಗಳದ್ದು ಫೀಚರ್ಸ್ ಎಲ್ಲ ಕಳ್ಸಿಕೊಡ್ತೀವಿ, ಗಾಡಿಗಳದ್ದು ವಿಡಿಯೋನು ಕಳ್ಸಿಕೊಡ್ತೀವಿ. ಅವ್ರು ನೋಡ್ಬಿಟ್ಟು ಅವ್ರ ಲೈಕ್ ಆಯ್ತು ಅಂತ ಹೇಳಿದ್ರೆ ನನಗೆ ಒಂದು ಜಸ್ಟ್ ಮೆಸೇಜ್ ಹಾಕಿದ್ರೆ ಸಾಕು, ನಾವ್ ಇಲ್ಲೆಲ್ಲ ಪ್ಯಾಕ್ ಮಾಡಿ ಅವ್ರಿಗೆ ತೋರಿಸ್ತೀವಿ. ಆಮೇಲೆ ಅಮೌಂಟ್ ಹಾಕಿದ ತಕ್ಷಣ ನಾವು ಇಲ್ಲಿಂದ ಟ್ರೈನಲ್ಲಿ ಕಳ್ಸಿಕೊಡ್ತೀವಿ. ನಾವು ಆರಾಮಾಗಿ ಅಲ್ಲೇ ಕಲೆಕ್ಟ್ ಮಾಡ್ಕೊಬೋದು. ಅವ್ರು ಇಲ್ಲೇ ಬಂದು ತಗೊಬೇಕು, ಇಲ್ಲ ಅಷ್ಟೊಂದು ರಿಸ್ಕ್ ತಗೊಳ್ಳೋ ನೆಸೆಸಿಟಿನೇ ಇರೋದಿಲ್ಲ ನಿಮ್ಗೆ ಇದಕ್ಕೆ. ಓಕೆ ಸ್ನೇಹಿತರೆ, ಎಲ್ಲ ನಿಮ್ಗೆ ಗೊತ್ತಾಯ್ತಲ್ಲ. ಎಕ್ಸಾಕ್ಟ್ಲಿ ನಿಮ್ ಲೊಕೇಶನ್ ಎಲ್ಲಿ ಬರುತ್ತೆ ಇವಾಗ? ಸರ್ ನಮ್ದು ನಾಗರಬಾವಿ ಅಂಬೇಡ್ಕರ್ ಕಾಲೇಜ್ ಇದೆ, ಅಲ್ಲಿ ಮುದ್ದೇನಪಾಳ್ಯಗೆ ಒಂದು ರೋಡ್ ಹೋಗುತ್ತೆ. ಆ ರೋಡ್ ಸ್ವಲ್ಪ ಮುಂದೆ ಬಂದ್ರೆ ರಿಲಯನ್ಸ್ ಫ್ರೆಶ್ ಇದೆ, ಅಲ್ಲಿ ರೈಟ್ ತಗೊಂಡಿದ ತಕ್ಷಣ ಸ್ವಲ್ಪ ಮುಂದೆ ಬಂದ್ರೆ ನಮ್ದು ಅಲ್ಲೇ ಇದೆ. ಹಂಗೂ ಏನು ಗೊತ್ತಾಗಿಲ್ವಾ, ಗೂಗಲ್ ಮ್ಯಾಪ್ ಅಲ್ಲಿ ವಿ ಕ್ರೂಸ್ ಇ ಮೋಟಾರ್ಸ್ ಅಂತ ಮಾಡಿದ್ರೆ ಆರಾಮಾಗಿ ನಮ್ಮ ಅಂಗಡಿ ಹತ್ರನೇ ಬಂದು ಮುಂದೆ ನಿಲ್ಸ್ಬಿಡುತ್ತೆ. ನೀವೇನು ಹುಡುಕಾಡೋ ನೆಸೆಸಿಟಿನೇ ಇರೋದಿಲ್ಲ. ಸೊ ಇನ್ನೂ ಡೌಟ್ ಇತ್ತಂದ್ರೆ ನಾನು ಕೊಟ್ಟರೆ ಮೇಲ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಲೊಕೇಶನ್, ಕರೆಂಟ್ ಲೊಕೇಶನ್ ಕಳಿಸ್ಕೊಡ್ತಾರೆ. ಒಂದು ಗಾಡಿ ನೋಡಿ ನೀವು ತಗೊಂಡು ಹೋಗ್ಬೋದು. ನೋಡೋದ್ರಲ್ಲ ಇಷ್ಟೊತ್ತು ಎಲ್ಲಾ ತರ ಗಾಡಿಗಳು ತುಂಬಾ ಕಡಿಮೆ ಪ್ರೈಸ್ಗೆ ನಿಮ್ಗೆ ಒಂದು ಒಳ್ಳೆ ಗಾಡಿ ಕೊಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಬೇಗ ಬೇಗ ಆಫರ್ನ ಗ್ರ್ಯಾಬ್ ಮಾಡ್ಕೊಳ್ಳಿ, ಆಮೇಲೆ ಎಲ್ಲರೂ ಬೇಗ ಗಾಡಿ ತಗೊಳ್ಳಿ. ಸೊ ಈ ಆಫರ್ ನೆಕ್ಸ್ಟ್ ಬರೋ ಗಾಡಿಗಳು ನಿಮ್ಗೆ ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈಗಿರೋ 1 month ಅಲ್ಲಿ ನಿಮಗೆ ಈ ಆಫರ್ ಇರುತ್ತೆ. ಸೊ ಬೇಗ ಬೇಗ ಬಂದು ಗಾಡಿ ತಗೊಳ್ಳಿ. ಇನ್ನು ನೀವು ಯಾರ್ಯಾರಿಗೆ ಈ ಗಾಡಿಗಳು ಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರು ಬೇಕಾಗ್ತಾ ಇರ್ತಾರೆ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು.